ಈ ಫಲಪ್ರದಾಯಿನಿ ಪಾರ್ವತಿಯನ್ನ ಹೆಚ್ಚೆಚ್ಚು ಜನರು ಮನೆಯಲ್ಲಿ 5 ವಾರಗಳ ವ್ರತವನ್ನ ಮಾಡ್ತಾ ಬಂದರೆ ಆ ವ್ರತಕ್ಕೆ ಬೇಕಾಗಿರುವುದು ಯಾವ ಸಿರಿ ಸಂಪತ್ತು ಅಲಂಕಾರ ಅಲ್ಲ. ಕಳಸ ಮಾಡೋದಿದ್ರೆ ಕಳಸವನ್ನ ಮಾಡಬಹುದು. ಕಳಸ ಇಲ್ಲ ಅಂತ ಅಂದ್ರೆ ಭಕ್ತಿಯಿಂದ ಫೋಟೋ ಇಟ್ಟು ಪೂಜೆ ಮಾಡಿ ದೈದಿಯನ್ನ ಕರೆದು ಒಂದು ಮಡ್ಲಕ್ಕಿಯನ್ನ ಕೊಟ್ಟು ಪ್ರಸಾದವನ್ನ ಇಟ್ಟು ಅವರ ಆಶೀರ್ವಾದವನ್ನ ಇಷ್ಟಾರ್ಥ ಸಿದ್ಧಿ ಆಗ್ಲಿ ಅಂತೇಳಿ ಇಟ್ಟುಬಿಟ್ಟು ಈ ವ್ರತ ಮಾಡಿದಂತ ಗುಲ್ಬರ್ಗದಲ್ಲಿ ಒಬ್ಬರು ಅಧಿಕಾರಿ, ಕೃಷಿ ಅಧಿಕಾರಿ ಆಗಿದ್ರು ಸಹ ಈ ವ್ರತ 5 ವಾರ ಮಾಡಿ ಮಕ್ಕಳಿಲ್ಲ ಅನ್ನೋ ಸಂದರ್ಭದಲ್ಲಿ ಇಲ್ಲಿ 5ನೇ ವಾರ 6ನೇ ವಾರ ಬಂದು ಮಡ್ಲಕ್ಕಿಯನ್ನ ಸಮರ್ಪಣೆ ಮಾಡಿ ಅವರು ಮತ್ತು ಅತ್ತಿಗೆ ಇನ್ನೊಬ್ರು ಇಬ್ಬರು ವ್ರತ ಮಾಡಿದ ಮೇಲೆ ಅವ್ರಿಗೆ ಇಬ್ಬರಿಗೂ ಸಹ ಬಹುಶಃ ಈಗ 2 ಮಕ್ಕಳುಗಳು ಇದಾವೆ. ಈಗಲೂ ಅವರು ಸ್ಮರಣೆ ಮಾಡ್ತಾರೆ. ಹಾಗೆ ಬಹುಶಃ ಒಂದೇನಂತಂದ್ರೆ ಕೆಲವೊಬ್ಬರಿಗೆ ವಿವಾಹ ಆಗಿಲ್ಲದೆ ಇರುವಂತವ್ರು ವಿವಾಹ ಆಗಿದೆ. ವ್ಯಾಪಾರ ನಷ್ಟವನ್ನ ಅನುಭವಿಸ್ತಿದ್ದಂಥವ್ರು ಈ ವ್ರತದಲ್ಲಿ ಬಂದು ಭಾಗಿಗಳಾಗಿ ಪ್ರಾರ್ಥನೆ ಸಲ್ಲಿಸಿರೋದ್ರಿಂದ ಇವತ್ತು ಅವರ ವ್ಯಾಪಾರಗಳು ಸಹ ಉತ್ತರೋತ್ತರವಾಗಿ ಬೆಳೆದಿವೆ. ಪ್ರತಿಯೊಂದು ಸಂದರ್ಭದಲ್ಲೂ ಎಲ್ಲಾ ರೀತಿಯ ಶೀಘ್ರದಲ್ಲಿ ಫಲ ಸಿಕ್ಕಲಿ ಅಂತ ಕೇಳ್ಕೊಳ್ಳುವಂತ ಏಕೈಕ ಒಂದು ದೇವಸ್ಥಾನ ಅಂತ ಅಂದ್ರೆ ಫಲಪ್ರದಾಯಿನಿ ದೇವಸ್ಥಾನ ಅಂತಂದ್ರೆ ಅದು ಚಂದ್ರವನ ಆಶ್ರಮದಲ್ಲಿ ಬಿಟ್ಟರೆ ಬೇರೆವೆಲ್ಲೂ ಇರಲಿಲ್ಲ. ಹಾಗಾಗಿ ಪಾರ್ವತಿ ಮಾತೆ ಅಂತಂದ್ರೆ ಈಶ್ವರನ ಅರ್ಧ ಶರೀರವಾದಂತ ಅರ್ಧಾಂಗಿನಿ ಅಂತೇಳಿ, ಹಾಗೆ ಅರ್ಧನಾರೇಶ್ವರಿ ಅಂತನೂ ನಾವು ಕರಿತೀವಿ. ಹಾಗಾಗಿ ಈ ವ್ರತ ಅರ್ಧನಾರೇಶ್ವರಿಯ ವ್ರತ. ಈ ವ್ರತಕ್ಕೆ ಒಂದು ಪಾರ್ವತಿಯ ಪುಸ್ತಕವನ್ನು ಸಹ ವ್ರತ ಹೆಂಗ್ ಮಾಡಬೇಕು ಅಂತನೂ ನಾವು ಮಾಡಿದ್ದೀವಿ. ಹಾಗಾಗಿ ಈ ವ್ರತವನ್ನ ಸದುಪಯೋಗ ಪಡಿಸ್ಕೊಂಡು ಎಲ್ಲ ಜನರಿಗೂ ನೀವು ಬರೋರು ಯಾರ್ಯಾರು ಇರ್ತೀರೋ ಅವರು ಸಹ ಬೇರೆಯವರು ಹೇಳುವಂಥದ್ದು ಆಗ್ಲಿ ವ್ರತ. ಈ ವ್ರತದಿಂದ ಅನೇಕ ಒಂದು ಫಲಗಳನ್ನ, ಇಷ್ಟಾರ್ಥ ಫಲಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಆಗ್ಲೇ 48 ಗಂಟೆ ಫಲಪ್ರದಾಯಿನಿ ಬೀಜಾಕ್ಷರದ ಯಾಗವನ್ನ ಮಾಡಿರುವಂತ ಸಂದರ್ಭ ಆಗಿದೆ. 24 ಗಂಟೆನೂ ಆಯ್ತು, 48 ಗಂಟೆನೂ ಆಯ್ತು. ಮುಂದಿನ ದಿನಮಾನಗಳು ಗೊತ್ತಿಲ್ಲ. ಆ ತಾಯಿ ಹೇಗೆ ನಡೆಸ್ಕೊಳ್ತಾಳ ಹಾಗೆ ಕ್ಷೇತ್ರದ್ದು ಸಹ ಎಲ್ಲ ತಾಯಿನೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಕ್ಷೇತ್ರದ ಮಾತೆಯನ್ನ ನಾವು ವ್ರತವನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ತಾಯಿಯ ಕೃಪೆ ಎಲ್ಲ ಭಕ್ತರ ಮೇಲೆ ಇರಲಿ ಅಂತ ಹೇಳ್ತಾ, ಈ ದೇಶಕ್ಕೆ ಶಾಂತಿ ಸಿಕ್ಲಿ ಅಂತ ಈ ವ್ರತವನ್ನ ಸಂಕಲ್ಪ ಮಾಡಿದ್ದೀವಿ. 1 ವರ್ಷ ನಿರಂತರ ಎಲ್ಲಾ ಪೂಜೆಗಳು ಈ ದೇಶಕ್ಕಾಗಿ ನಡೆಯುವಂಥದ್ದು, ವಿಶ್ವದ ಶಾಂತಿಗಾಗಿ ನಡೆಯುವಂಥದ್ದು, ಸಮಸ್ತ ನಮ್ಮ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ನಡೆಯುವಂಥದ್ದು. ವಾರ್ಷಿಕ ಪೂಜೆಯನ್ನ ಈಗಾಗಲೇ ಯುಗಾದಿಯಿಂದ ಮುಂದಿನ ಯುಗಾದಿವರೆಗೂ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿರುವಂಥ ಭಕ್ತಾದಿಗಳಿಗೂ ಸಹ ತಾಯಿ ಜಗನ್ಮಾತೆ ಒಳ್ಳೇದು ಮಾಡಲಿ ಅಂತೇಳಿ ಹರಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶಿವಪ್ರಿಯ.